ಗೊಬ್ಬರ ಮಾಡೋದ್ರಲ್ಲಿ ಎರಡು ವಿಧ. ಒಂದು ಏರೋಬಿಕ್ ಕಂಪೋಸ್ಟಿಂಗ್, ಇನ್ನೊಂದು ಅನೇರೋಬಿಕ್ ಕಂಪೋಸ್ಟಿಂಗ್, ಅಂದರೆ ಗಾಳಿ ರಹಿತವಾಗಿ ಮತ್ತು ಗಾಳಿ ಸಹಿತವಾಗಿ ಮಾಡುವಂತಹ ಗೊಬ್ಬರಗಳು. ವೀಕ್ಷಕರೇ ನಮಸ್ಕಾರ. ನೀವು ನಮ್ಮ ಶ್ರಮಜೀವಿ ಟಿವಿಯಲ್ಲಿ ಪ್ರಸಾರ ಆಗುವಂತಹ ನಗರ ಕೃಷಿ ಮಾಲಿಕೆಯನ್ನು ನೋಡೋದಾಗಿದ್ದರೆ ಅನೇರೋಬಿಕ್ ಕಂಪೋಸ್ಟಿಂಗ್ ಬಗ್ಗೆ ಕೃಷ್ಣಕುಮಾರ್ ಅವರನ್ನು ಮಾತನಾಡಿಸಿ ಒಂದು 2 ಕಾರ್ಯಕ್ರಮಗಳನ್ನು ಕೊಟ್ಟಿದ್ವಿ. ಅದಲ್ಲದೆ ಈಗ ಏರೋಬಿಕ್ ಕಂಪೋಸ್ಟಿಂಗ್ ಬಗ್ಗೆ ಕಾರ್ಯಕ್ರಮವನ್ನು ಮಾಡೋಕ್ಕೆ ಅಂತ ನಾವು ಗ್ರೀನ್ ಫೀಲ್ಡಲ್ಲಿರುವಂತಹ ಶ್ರೀ ವಾಸುಕಿ ಅಯ್ಯಂಗಾರ್ ಅವರ ಮನೆಗೆ ಬಂದಿದ್ದೀವಿ. ಅವರನ್ನು ಮಾತನಾಡಿಸಿ ಏರೋಬಿಕ್ ಕಂಪೋಸ್ಟಿಂಗನ್ನು ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರೋಣ ಬನ್ನಿ. ನಾನು 7-8 ವರ್ಷಗಳಿಂದ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಘನ ತ್ಯಾಜ್ಯ ನಿರ್ವಹಣೆ ಈ ಒಂದು ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕಂಪೋಸ್ಟಿಂಗ್ ಅನ್ನೋದು ಬಹಳ ಮುಖ್ಯ. ಗೊಬ್ಬರ ಮಾಡೋದು ಬೆಂಗಳೂರಿನಲ್ಲಿ ಹಸಿ ಕಸದ ತೊಂದರೆ ಅಥವಾ ಗಾರ್ಬೇಜ್ ಸಮಸ್ಯೆ ಅನ್ನೋದು ಬಹಳ ಕಡೆ ನೋಡ್ತಾ ಇದ್ದೀವಿ. ಮನೆಯಲ್ಲಿ ಬರುವಂತಹ ಕಸದಲ್ಲಿ 60-65% ಹಸಿ ಕಸ, 30-35% ರೀಸೈಕ್ಲಬಲ್ ಅಂದರೆ ಪೇಪರ್, ಪ್ಲಾಸ್ಟಿಕ್, ಮೆಟಲ್, ಗ್ಲಾಸ್ ಈ ಥರ ಒಣ ಕಸ ಬರುತ್ತೆ. 3ನೇದು ರಿಜೆಕ್ಟ್ ಅಥವಾ ಬೇಡವಾದ ಕಸ ಅಂತ ಹೇಳ್ತಾರೆ. ಸೊ ಈ ಹಸಿ ಕಸ 60-65% ಏನಿದೆ ಇದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡ್ಬೋದು. ನಾವು ಗೊಬ್ಬರವಾಗಿ ಪರಿವರ್ತನೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ಇದನ್ನು ಯಾಕೆ ಮಾಡಬೇಕು, ಗೊಬ್ಬರ ಮಾಡೋದು ಏನು ಕಾರಣ ಅನ್ನೋದನ್ನು ತಿಳ್ಕೊಳ್ಳೋಣ. ಒಂದು, ಭಾರತದಲ್ಲಿ ಬಹಳ ಫಲವತ್ತಾದ ಮಣ್ಣು, ಫಲವತ್ತಾದ ಜಮೀನು ಈ ಥರ ಎಲ್ಲ ಇದ್ದಿದ್ದು. ಹಸಿರು ಕ್ರಾಂತಿ ಅಥವಾ ಗ್ರೀನ್ ರೆವಲ್ಯೂಷನ್ ಅಂತ ಏನು ಹೇಳ್ತೀವಿ, ಇನ್ ದಿ 1970s ಅಥವಾ ಅರ್ಲಿ 80sಲ್ಲಿ ಬಂದಿದ್ದು. ಆ ಸಮಯದಲ್ಲಿ ಏನಾಯಿತು, ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಕ್ರಿಮಿನಾಶಕಗಳನ್ನು ನಮಗೆ ಒಂದು ಇಂಟ್ರೊಡ್ಯೂಸ್ ಮಾಡಿದ್ರು. ಈ ರಾಸಾಯನಿಕ ಕ್ರಿಮಿನಾಶಕಗಳು ಸ್ವಲ್ಪ ಮಟ್ಟಿಗೆ ಉಪಯೋಗ ಮಾಡಿದ್ರೆ ಅಥವಾ ಸ್ವಲ್ಪ ಮಟ್ಟಿಗೆ ರಾಸಾಯನಿಕ ಗೊಬ್ಬರ ಮಾಡಿದ್ರೆ ಅಂತ ಅವರು ಇಂಟ್ರೊಡ್ಯೂಸ್ ಮಾಡಿದ್ದನ್ನು ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗಿಸೋದ್ರಿಂದ ಏನಾಯಿತು, ಭಾರತದ ಮಣ್ಣು ಮುಂಚೆ ಒಂದು ಆರೋಗ್ಯವಾಗಿ ಫಲವತ್ತಾಗಿ ಇದ್ದಂಥ ಮಣ್ಣು ಈಗ ಸತ್ವ ಕಳ್ಕೊಂಡಿರುವಂತಹ ಮಣ್ಣಾಗ್ಬಿಟ್ಟಿದೆ. ಈ ಸತ್ವಹೀನ ಮಣ್ಣಿಗೆ ಮತ್ತೆ ಜೀವ ತುಂಬಬೇಕು ಅಂತಂದರೆ ನಾವು ನಮ್ಮ ಮನೆಯ ಹಸಿ ಕಸ ಮತ್ತು ಮರದಿಂದ ಬೀಳುವಂಥ ಎಲೆ, ಕೊಂಬೆ, ರೆಂಬೆಗಳು ಇದನ್ನೆಲ್ಲದನ್ನು ಮತ್ತೆ ಮಣ್ಣಿಗೆ ಹಾಕಬೇಕು. ಬಿಕಾಸ್ ಅದು ಮಣ್ಣಿಂದನೇ ಬಂದಿದ್ದು ಮತ್ತೆ ಮಣ್ಣಿಗೆ ವಾಪಸ್ ಹೋಗಬೇಕು. ಮನೆಯಲ್ಲಿ ಬರುವಂತಹ ಹಸಿ ಕಸ ಅಂತಂದರೆ ಈಗ ಈ ತಟ್ಟೆನಲ್ಲಿ ಹಿಡ್ಕೊಂಡಿದ್ದೀನಿ ನೋಡಿ, ಇದು ತರಕಾರಿ ಸಿಪ್ಪೆ ಆಗಿರ್ಬೋದು, ಸ್ವಲ್ಪ ಕೊಳ್ತೋಗಿರೋ ತರಕಾರಿ ಆಗಿರ್ಬೋದು, ಈರುಳ್ಳಿ ಸಿಪ್ಪೆ ಇರುತ್ತೆ, ಮತ್ತು ಕಾಫಿ ಪುಡಿ, ಟೀ ಪುಡಿ ಬಂದಿರುತ್ತೆ, ಮತ್ತು ದೇವ್ರ ಹೂವು ಇರ್ಬೋದು, ಮತ್ತು ಮಿಕ್ಕಿರೋ ಊಟ, ಮತ್ತು ನಾನ್ ವೆಜಿಟೇರಿಯನ್ ವೇಸ್ಟ್. ಇದಿಷ್ಟೂ ಅದು ನಾನ್ ವೆಜಿಟೇರಿಯನು ಒಂದು ಮೀನು ತೊಗೊಂಬಂದರೆ ಅದನ್ನು ಕ್ಲೀನ್ ಮಾಡಿದ್ರೆ ಅದನ್ನು ಕೂಡ ಗೊಬ್ಬರ ಮಾಡ್ಬೋದು, ಬೇಯಿಸಿರೋ ಪದಾರ್ಥನ ಕೂಡ ಗೊಬ್ಬರ ಮಾಡ್ಬೋದು. ನಾನ್ ವೆಜಿಟೇರಿಯನ್ ಹಾಕೋದ್ರಿಂದ ಏನೂ ತೊಂದರೆ ಇಲ್ಲ. ಅದನ್ನು ಕೂಡ ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಏರೋಬಿಕ್ ಕಂಪೋಸ್ಟಿಂಗಲ್ಲಿ ಗೊಬ್ಬರ ಮಾಡ್ಬೋದು. ಇದರಲ್ಲಿ ಈ ಹಸಿ ಕಸ ಅಂತ ಇದೆಯಲ್ಲ, ಇದರಲ್ಲಿ 60-70% ನೀರಿನ ಅಂಶ ಇರುತ್ತೆ. ಈಗ ಕುಂಬಳಕಾಯಿ ಅಥವಾ ಸೌತೆಕಾಯಿ ಈ ಥರದ್ರಲ್ಲಿ 95% ಅಷ್ಟು ನೀರಿರುತ್ತೆ. ಅದೇ ಈರುಳ್ಳಿ ಸಿಪ್ಪೆನಲ್ಲಿ ಕಡಿಮೆ ಇರುತ್ತೆ. ಬಟ್ ಆನ್ ಅನ್ ಆ್ಯಾವ್ರೇಜ್ ಮನೆಯಲ್ಲಿ ಬರುವಂಥ ಹಸಿ ಕಸದಲ್ಲಿ ಅಷ್ಟು ಪ್ರಮಾಣದಲ್ಲಿ ನೀರಿನ ಅಂಶ ಇರುತ್ತೆ. ಈ ನೀರಿನ ಅಂಶವೇ ಗೊಬ್ಬರ ಮಾಡೋದರಲ್ಲಿ ಬರುವಂತಹ ಎಲ್ಲ ಕಾರಣಗಳಿಗೂ ಅದೇ ಮೂಲ. ಸೊ ಈ ನೀರಿನ ಅಂಶನ ಹೀರ್ಕೊಳ್ಳುವಂತಹ ಪದಾರ್ಥಗಳು ನಾವು ಸಮ ಪ್ರಮಾಣದಲ್ಲಿ ಹಾಕಬೇಕು. ಈ ನೀರಿನ ಅಂಶವನ್ನು ಹೀರ್ಕೊಳ್ಳುವಂಥ ಐಟಮ್ಗಳು ಯಾವ್ಯಾವುದು, ಫ್ರೀಯಾಗಿ ಸಿಗುವಂಥದ್ದು ಒಣ ಎಲೆ. ಇದು ಎಲ್ಲ ಕಡೆನೂ ನಮ್ಮ ಮನೆ ಮುಂದೆ ಒಂದು ಚಿಕ್ಕ ಗಿಡ ಇಟ್ಕೊಂಡಿದ್ರು, ಪಾರ್ಕಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಇದನ್ನು ಸುಡಬಾರ್ದು. ಇದಕ್ಕೆ ನೀರನ್ನು ಹೀರ್ಕೊಳ್ಳೋ ಶಕ್ತಿ ಇದೆ. ಇದನ್ನು ಸ್ವಲ್ಪ ಮಟ್ಟಿಗೆ ಹೀಗೆ ಕೈಯಲ್ಲೇ ಪುಡಿ ಮಾಡಿ ಹಾಕಿದ್ರೂ ಆಗುತ್ತೆ, ಅಥವಾ ಒಂದು ಚೀಲದಲ್ಲಿ ಹಾಕ್ಕೊಂಡು ಅದರ ಮೇಲೆ ಜಾಗಿಂಗ್ ಮಾಡಿದ್ರೂ ಅದರಿಂದ ಈ ಒಣ ಎಲೆಯ ಪುಡಿ ರೆಡಿ ಆಗುತ್ತೆ. ಅದಕ್ಕಿಂತ ಇನ್ನೊಂದು ವಸ್ತು ನೀರನ್ನು ಹೀರ್ಕೊಳ್ಳೋದು ಅಂತಂದರೆ ನಮ್ಮದೇ ಗೊಬ್ಬರ. ನಮ್ಮ ಗೊಬ್ಬರ ಮನೆಯಲ್ಲಿ ಏನು ತಯಾರು ಮಾಡಿದ್ದೀವಿ ಅದನ್ನೇ ಮರುಬಳಕೆ ಮಾಡ್ಕೋಬೋದು. ಅಥವಾ ನಿಮಗೆ ಹತ್ತಿರದಲ್ಲಿ ಎಲ್ಲಾದ್ರೂ
ಕುರಿ ಗೊಬ್ಬರ, ಹಸು ಗೊಬ್ಬರ ಆ ಥರ ಏನಾದ್ರು ಸಿಕ್ಕಿದ್ರೆ ಅದನ್ನು ಕೂಡ ತಗೋಬೋದು. ಇನ್ನೊಂದು ಪದಾರ್ಥ ಬಹಳ ಪಾಪ್ಯುಲರ್ ಇವಾಗಲಿಗೆ ಪ್ರಸಿದ್ಧಿಯಾಗಿರೋದು ಅಂದರೆ ಕೋಕೋಪೀಟ್ ಅಥವಾ ಕಾಯಿರ್ ಪಿತ್ ಅಂತಾರೆ. ಇದು ತೆಂಗಿನ ಕಾಯಿ ಜುಟ್ಟನ್ನು ಹಿಡಿದು ಎಳೆದು ಆಮೇಲೆ ಆ ನಾರನ್ನು ಬೇರ್ಪಡಿಸಿದ್ರೆ ಉದುರುವಂತಹ ಪುಡಿ. ಆ ಪುಡಿಗೆ ಅದಕ್ಕೆ ಎಷ್ಟು ನಾವು ಪ್ರಮಾಣದಲ್ಲಿದ್ದೀವಿ ಇದಕ್ಕೆ 10 ಪ್ರಮಾಣದಲ್ಲಿ ನೀರನ್ನು ಹೀರ್ಕೊಳ್ಳುವಂತಹ ಶಕ್ತಿ ಉಂಟು. ಇನ್ನೊಂದು ಪದಾರ್ಥ ಕೆಲವೊಂದು ಕಡೆ ಇದು ಯಾವುದು ಸಿಕ್ಕಲಿಲ್ಲ ಅಂತಂದರೆ ಉಪಯೋಗಿಸ್ಬೋದಾದಂಥದ್ದು ಪ್ಲೇನ್ ಕಾರ್ಡ್ಬೋರ್ಡ್ ಬಾಕ್ಸ್ ಪೀಸಸ್. ಈಗ ಅಮೆಝಾನು ಮತ್ತು ಫ್ಲಿಪ್ಕಾರ್ಟ್ ಯುಗ, ಸೊ ಕಾರ್ಡ್ಬೋರ್ಡ್ಗಳಂತೂ ಭಾಳಷ್ಟು ಬರ್ತಾ ಇರುತ್ತೆ. ಇದನ್ನು ಚೂರು ಮಾಡಿ ಇಟ್ಕೊಂಡ್ರೆ ಇದು ಕೂಡ ನೀರನ್ನು ಹೀರುತ್ತೆ. ಸೊ ಈ ಪದಾರ್ಥ ಏನಿದೆ ಇದನ್ನು ಬ್ರೌನ್ಸ್ ಅಂತ ಕರಿತೀವಿ, ಅದನ್ನು ಆ್ಯಕ್ಚುಲಿ ಗ್ರೀನ್ಸ್ ಅಂತ ಕರಿತೀವಿ. ಈ ಗ್ರೀನ್ಸು ಮತ್ತು ಬ್ರೌನ್ಸು ಸೇರಿದ್ರೆ ಇದೇ ಗೊಬ್ಬರ. ಇದು ಕಾರ್ಬನ್ನು, ಇದು ನೈಟ್ರೋಜನ್ನು, ಅದೆರಡೂ ಸೇರಿದ್ರೆ ಬರುವಂತಹದೇ ಗೊಬ್ಬರ. ಇದನ್ನು ಸಮ ಪ್ರಮಾಣದಲ್ಲಿ ಹಾಕಬೇಕು ಬೈ ವಾಲ್ಯೂಮ್. ಎಷ್ಟು ಪ್ರಮಾಣದಲ್ಲಿ, ಇವಾಗ 10 ಲೀಟರ್ ಬಕೆಟಲ್ಲಿ ನಿಮ್ಮ ಹತ್ರ ಕಿಚನ್ ವೇಸ್ಟ್ ಇದೆ ಅಂದರೆ 10 ಲೀಟರಷ್ಟು ಈ ಬ್ರೌನ್ ಮೆಟೀರಿಯಲನ್ನು ಹಾಕಬೇಕು. ಬರೀ ಎಲೆ ಮಾತ್ರನೇ ಹಾಕ್ಬೋದಾ ಅಥವಾ ಬರೀ ಕೋಕೋಪೀಟ ಹಾಕ್ಬೋದಾ ಅಂತ ಪ್ರಶ್ನೆ ಕೇಳ್ತಾರೆ. ನೀವು ಅದನ್ನು ಅಂದಾಜು, ಕಂಪೋಸ್ಟಿಂಗು ಒಂಥರ ಗೊಬ್ಬರ ಮಾಡೋದು ಅಡುಗೆ ಮಾಡ್ದಂಗೆ, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ನಿಮಗೆ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿ ಆಮೇಲೆ ಗೊತ್ತಾಗುತ್ತೆ. ಈಗ ಗೊಬ್ಬರ ಮಾಡುವ ರೀತಿ ಹೇಗೆ ಅಂತ ನೋಡೋಣ. ಮೊದಲಿಗೆ ಬಕೆಟಲ್ಲಿ ರಂಧ್ರಗಳನ್ನು ಮಾಡಿದ ಬಕೆಟ್ ಒಳಗಡೆ ತಳದಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಒಣ ಎಲೆ ಹಾಕಿ ಅದನ್ನು ಕೈಯಲ್ಲಿಯೇ ಒಂದು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕಿದ್ರೆ ಇದು ಬಾಟಮ್ ಬೆಡ್, ಅಂದರೆ ತಳದಲ್ಲಿ ಆದಷ್ಟು ಒಂದು 6 ರಿಂದ 8 ಇಂಚಷ್ಟು ತಳದಲ್ಲಿ ಈ ಥರ ಬಾಟಮ್ ಬೆಡ್ ಮಾಡಿಕೊಂಡ್ರೆ ಬಹಳ ಈಸಿ. ಅದನ್ನು ಒಣ ಎಲೆ ಹಾಕೋದು, ಸ್ವಲ್ಪ ಮಟ್ಟಿಗೆ ಕೋಕೋಪೀಟ್ ಅಥವಾ ಕಾಯಿರ್ ಪಿತ್ ಅಂತ ಏನು ಹೇಳ್ತೀವಿ, ತೆಂಗಿನ ನಾರಿನ ಪುಡಿ, ಅದನ್ನು ಹಾಕ್ತಾರೆ. ನಂತರ ಸ್ವಲ್ಪ ಹಳೆ ಗೊಬ್ಬರ, ಇದನ್ನೆಲ್ಲ ಹಾಕಿ ತಳದಲ್ಲಿ 6 ರಿಂದ 8 ಇಂಚು ಬಾಟಮ್ ಬೆಡ್ ಮಾಡಿಕೊಂಡ್ರೆ ಮೇಲಿನ ಒಂದು ಗೊಬ್ಬರ ಮಾಡುವ ರೀತಿಯಲ್ಲಿ ಏನಾದರೂ ಏರ್ಪೇರ್ ಆದ್ರೂ ಏನೂ ತೊಂದರೆ ಆಗೋದಿಲ್ಲ. ನಂತರ ಮನೆಯ ಹಸಿ ಕಸವನ್ನು ಇದರಲ್ಲಿ ಹರಡಬೇಕು. ಪೂರ್ತಿ ತರಕಾರಿ ಏನಾದರೂ ಇದ್ದರೆ ಅದನ್ನು ಹಚ್ಚಿಬಿಟ್ಟು 1 ಇಂಚ್ ಬೈ 1 ಇಂಚ್, 1 ಇಂಚ್ಗೆ 1 ಇಂಚು ಪೀಸಸ್ ಮಾಡಿ ಹಾಕಿದ್ರೆ ಗೊಬ್ಬರ ಬೇಗ ಆಗತ್ತೆ. ಮನೆಯಲ್ಲಿ ಏನಾದರೂ ಸಾಂಬಾರು, ರಸಮ್ಮು ಆ ಥರ ನೀರಿರುವಂತಹದ್ದು ಮಿಕ್ಕಿದ್ರೆ ಅದರಲ್ಲಿಂದ ನೀರನ್ನು ತೆಗೆದುಬಿಟ್ಟು ಬರೀ ಬೇಳೆ ಹೋಳು ಮಾತ್ರ ಹಾಕಿ, ಅನ್ನ ಮಿಕ್ಕಿದ್ರೆ ಅನ್ನದ ಹೆಂಟೆ ಇದ್ದರೆ ಅದನ್ನು ಪುಡಿ ಮಾಡಿಬಿಟ್ಟು ಹಾಕಿ. ಅದನ್ನು ಆದಷ್ಟು ಹರಡಬೇಕು, ಅದನ್ನು ಡಂಪ್ ಮಾಡಬಾರ್ದು, ಬಗ್ಗಿಸ್ಬಿಡಬಾರ್ದು ಕಸನ. ನಂತರ ಅದರ ಮೇಲೆ ಕೋಕೋಪೀಟನ್ನು ಹಾಕಬೇಕು. ಅದರ ಮೇಲೆ ಮತ್ತೆ ಹಳೆ ಗೊಬ್ಬರ, ಇದು ಸಮ ಪ್ರಮಾಣದಲ್ಲಿ ಹಾಕಬೇಕು. ಎಷ್ಟು ಹಸಿ ಕಸ ಹಾಕಿದ್ವೋ ಅದರ ಮೇಲೆ ಸಮ ಪ್ರಮಾಣದಲ್ಲಿ ಈ ಬ್ರೌನ್ ಮೆಟೀರಿಯಲ್ ಹಾಕಿ ಕಡೆಯಲ್ಲಿ ಒಂದು ಸ್ವಲ್ಪ ಒಣ ಎಲೆಯನ್ನು ಹಾಕಬೇಕು. ಹಸಿ ಕಸ ಕಾಣಿಸ್ಬಾರ್ದು ಕಣ್ಣಿಗೆ, ಕಂಡ್ರೆ ನೊಣ ಬಂದು ಕೂತ್ಕೊಳ್ಳುತ್ತೆ, ಅದರ ಮೊಟ್ಟೆ ಇಡುತ್ತೆ, ಮರಿಗಳಾಗುತ್ತೆ, ತೊಂದರೆಗಳು ಆಗುತ್ತೆ. ಅದಕ್ಕಾಗಿ ಒಣ ಎಲೆ ಮತ್ತು ಹಳೆ ಗೊಬ್ಬರ ಮತ್ತು ಕೋಕೋಪೀಟಲ್ಲಿ ಮುಚ್ಚಿಬಿಡಬೇಕು. ನಂತರ ಮುಚ್ಚಬೇಕು. ಮುಚ್ಚಿ ಇದನ್ನು ಮಳೆ ನೀರು ಬೀಳದೇ ಇರುವಂತಹ ಜಾಗದಲ್ಲಿ ಇಡಬೇಕು. ಅದು ಎಲ್ಲಿರುತ್ತೆ, ಯೂಶ್ವಲಿ ಮನೆಯಲ್ಲಿ ಬಾಲ್ಕನಿನಲ್ಲಿ ಇಟ್ಕೋಬೋದು, ಅಥವಾ ಮನೆ ಗರಾಜಲ್ಲಿ ಇಟ್ಕೋಬೋದು, ಮೇಲ್ಗಡೆ ವಾಟರ್ ಟ್ಯಾಂಕ್ ಇದ್ದರೆ ಟ್ಯಾಂಕ್ ಕೆಳಗಡೆ ಇಟ್ಕೋಬೋದು. ಹೀಗೆ ಕೆಲವರು ಮನೆಯಲ್ಲಿ ಬಾಲ್ಕನಿನೂ ಇಲ್ಲ ಅನ್ನುವಂತಹ ಮನೆಯವರು ಕೂಡ ಅವರ ಮನೆಯಲ್ಲಿ ಒಳಗಡೆನೇ ಇಟ್ಕೊಂಡಿದ್ದಾರೆ. ನಾವು ಸಮ ಪ್ರಮಾಣದಲ್ಲಿ ಈ ಗ್ರೀನ್ಸ್ ಆ್ಯಂಡ್ ಬ್ರೌನ್ಸ್ ಉಪಯೋಗಿಸಿದ್ರೆ ಇದರಲ್ಲಿ ಸ್ಮೆಲ್ ಬರಲ್ಲ. ಮತ್ತು ಆದಷ್ಟು ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿದ್ರೆ ಇದರಲ್ಲಿ ಬರಲ್ಲ. ಮಾರನೇ ದಿನ ಮತ್ತೆ ಮುಚ್ಚಳ ತೆಗೆಯೋದು, ಮತ್ತು ಆ ದಿನದ ಹಸಿ ಕಸವನ್ನು ಅದರಲ್ಲಿ ಹಾಕೋದು, ಹರಡುವುದು. ಹರಡಿದ ಮೇಲೆ ಅದರ ಮೇಲೆ ಮತ್ತೆ ಸಮ ಪ್ರಮಾಣದಲ್ಲಿ ಹಳೆ ಗೊಬ್ಬರ ಮತ್ತು ಕೋಕೋಪೀಟು ಮತ್ತು ಕಾಂಪೋಸ್ಟನ್ನು
ಅದರ ಮೇಲೆ ಹಾಕಿ ಕವರ್ ಮಾಡಿಬಿಟ್ರೆ ಆಗ ಗೊಬ್ಬರ ಚೆನ್ನಾಗಾಗುತ್ತೆ. ಈ ಸಮ ಪ್ರಮಾಣದಲ್ಲಿ ಹಾಕಿದರೆ ಕೆಳಗಡೆ ಪ್ಲೇಟಲ್ಲಿ ನೀರೇ ಬರಲ್ಲ. ಅದು ಒಳ್ಳೆ ಮೆಥಡು, ಬಹಳ ವಿಧಾನ. ಆ ಥರ ಗೊಬ್ಬರ ಮಾಡಿದ್ರೆ ಏನೂ ತೊಂದರೆ ಬರಲ್ಲ. ಹೀಗೆ ಇದು ಈ ಕಂಟೈನರು ಒಂದು 5 ರಿಂದ 8 ದಿನಗಳಲ್ಲಿ ತುಂಬುತ್ತೆ. ಇದು ತುಂಬಿದ ನಂತರ ಇದನ್ನು 1 ತಿಂಗಳು ಹಾಗೆ ಬಿಡಬೇಕು. ನಂತರ 1 ತಿಂಗಳ ನಂತರ ನೀವು ಅದರ ಮುಚ್ಚಳ ತೆಗೆದು ನೋಡಿದ್ರೆ ಅದರಲ್ಲಿದ್ದಂಥ ಪದಾರ್ಥ 40 ರಿಂದ 50% ಕುಗ್ಗುತ್ತೆ. ನಂತರ ಅದನ್ನು ಒಂದು ಕಡ್ಡಿ ತೊಗೊಂಡು ಹೀಗೆ ಕೆದಕಿದ್ರೆ ಅದರಲ್ಲಿ ಮಣ್ಣಿನ ವಾಸನೆ ಬರುವಂತಹ ಗೊಬ್ಬರ ತಯಾರಾಗಿರುತ್ತೆ. ಯಾವಾಗಲೂ ಅಷ್ಟೇ ಕಂಪೋಸ್ಟ್ ಬಿನ್ನುಗಳು 2 ಒಂದನ್ನು ತುಂಬಿಸೋದು, ನಂತರ 2ನೇದನ್ನು ತುಂಬಿಸೋದು. 2ನೇ ತುಂಬೋ ಹೊತ್ತಿಗೆ 1ನೇದು ರೆಡಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ಈ ಇದು. ಮತ್ತು ಈ ಕಂಟೈನರು ಬಕೆಟ್ಟು ಎಷ್ಟು ಲೀಟರ್ದು ಸೈಜ್ ಇರಬೇಕು, ಎಷ್ಟು ಬೇಕಾಗುತ್ತೆ, 2 ಬೇಕಾ 4 ಬೇಕಾ ಅನ್ನೋದು ಮನೆಯಲ್ಲಿ ಎಷ್ಟು ಮಂದಿ ಇದ್ದಾರೆ ಕುಟುಂಬದಲ್ಲಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಮನೆಯಲ್ಲಿ ಒಬ್ಬರೇ ಇದ್ದಾಗ ಈ ತರಹದ ಚಿಕ್ಕ ಬಕೆಟು 2 ಸಾಕು. ಇಬ್ಬರಿದ್ದಾಗ 2 30 ಲೀಟರ್ ಡ್ರಮ್ಗಳು ಬೇಕಾಗ್ಬೋದು. 4 ಜನ ಇದ್ದವಾಗ 2 50 ಲೀಟರ್ ಡ್ರಮ್ ಬೇಕಾಗ್ಬೋದು. ಹೀಗೆ ಕುಟುಂಬದ ದಲ್ಲಿ ಎಷ್ಟು ಸದಸ್ಯರಿದ್ದಾರೆ ಅದರ ಮೇಲೆ ಯಾವ ಕಂಪೋಸ್ಟ್ ಬಿನ್ನು ಎಷ್ಟು ಬೇಕಾಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಇನ್ನೊಂದು ಬಹಳ ಉತ್ತಮವಾದ ಮತ್ತು ಸುಲಭವಾಗಿ ಮಾಡುವಂಥ ಮೆಥಡು ಅಂತಂದರೆ ಈ ಪೈಪ್ ಕಂಪೋಸ್ಟರ್ ಅಂತೀವಿ. ಇದು PVC ಪೈಪು ಹಾರ್ಡ್ವೇರ್ ಶಾಪುಗಳಲ್ಲಿ ಸಿಗುತ್ತೆ. ಇದಕ್ಕೆ 5 mm ಹೋಲ್ಸ್ ಹಾಕಬೇಕು. ಹೋಲ್ಸೇ ಹಾಕ್ದಿರ ಬಹಳ ಜನ ಪ್ರಯತ್ನ ಮಾಡಿದ್ದಾರೆ. ಆಗೇನಾಗುತ್ತೆ, ಇದರಲ್ಲಿ ವಾಸನೆ ಬರುತ್ತೆ. ಮಿನಿಮಮ್ ನಂಬರ್ 5 mm ಹೋಲ್ಸು ಈ ಕಡೆ ಮತ್ತು ಈ ಕಡೆ 4 ಕಡೆ ಒಂದು ಉದ್ದ ಇದರಲ್ಲಿ ಹಾಕ್ಕೊಂಡು ಹೋಗಬೇಕು. ಇದಕ್ಕೊಂದು ಎಂಡ್ ಕ್ಯಾಪ್ ಇದೆ. ಎಂಡ್ ಕ್ಯಾಪ್ ಕೂಡ ಒಂದು 5 ಹೋಲ್ಸ್ ಮಾಡಿದೆ. 6 ಗೇಜ್ ಅಥವಾ 8 ಗೇಜ್ 8 ಗೇಜ್ ಆ ಥರದ್ದು ತೊಗೊಂಡ್ರೆ ಹೆಗ್ಣಗಳು ಇಲಿಗಳು ಏನೂ ಕಚ್ಚಲ್ಲ, ಬಹಳ ಚೆನ್ನಾಗಿ ವರ್ಕ್ ಆಗ್ತಿದೆ. ನಮ್ಮ ಮನೆಯಲ್ಲಿ ಇಲ್ಲಿ 2-3 ಹೆಗ್ಣ ಇದೆ, ಆದರೆ ಯಾವುದೂ ಇದನ್ನು ಡ್ಯಾಮೇಜ್ ಮಾಡಿಲ್ಲ. ಇದು ಒಂದು 2-3 ವರ್ಷದಿಂದನೂ ಈ ಥರ ಒಂದು ಕಂಪೋಸ್ಟಿಂಗ್ ಮಾಡ್ತಾ ಇದ್ದೀವಿ. ನಿಮ್ಮ ಮನೆಯಲ್ಲಿ ಒಂದು ಸೀಬೆ ಗಿಡನೋ ಅಥವಾ ದಾಳಿಂಬೆ ಗಿಡನೋ ಇದ್ದರೆ ಅದರ ಪಕ್ಕದಲ್ಲಿ ಒಂದು ಪೈಪನ್ನು ಹಾಕ್ಕೊಂಡು ಅದರಲ್ಲಿಯೇ ನೀವು ನಿಮ್ಮ ಮನೆಯ ಹಸಿ ಕಸವನ್ನು ನೋಡ್ಕೋಬೋದು. ಮನೆಯಲ್ಲಿ 3 ಜನ ಇದ್ದಾರೆ ಅಂತಂದರೆ ಈ ಥರದ ಪೈಪುಗಳು 5-6 ಬೇಕಾಗುತ್ತೆ. ಯಾಕಂದರೆ ಒಬ್ಬೊಬ್ಬರಿಗೆ 2-2 ಪೈಪ್ ಬೇಕು, ಅಷ್ಟು ಹಸಿ ಕಸ ಬರುತ್ತೆ. ಸೊ ಇದರಲ್ಲಿ ಇದು ಎತ್ತರ 6 ಅಡಿ ಪೈಪು. ಅದರಲ್ಲಿ 1 ಅಡಿಯನ್ನು ಮಣ್ಣಲ್ಲಿ ಹೂತಿದ್ದೀವಿ, ಇನ್ನು 5 ಅಡಿ ಮೇಲೆ ಇದೆ ಥರ. ಮತ್ತು ಇದರದ್ದು 6 ಇಂಚ್ ಡಯಾಮೀಟರ್ ಪೈಪು, 8 ಇಂಚ್ ಡಯಾಮೀಟರು, 10 ಇಂಚ್ ಡಯಾಮೀಟರ್ದು ನೀವು ಕೊಂಡ್ಕೋಬೋದು. ಆ ಎಂಡ್ ಕ್ಯಾಪ್ ತೊಗೊಂಡು ಅದನ್ನು ಉಪಯೋಗಿಸ್ಬೋದು. ಮನೆಯಲ್ಲಿ ಕೆಳಗಡೆ ಮಣ್ಣಿನ ಜಾಗ ಇಲ್ಲ ಪೈಪ್ ಕಂಪೋಸ್ಟರ್ ಹಾಕ್ಕೊಳ್ಳೋದಕ್ಕೆ ಅಂತಂದರೆ ನೀವು ಮಾಡಿ ಮೇಲೆ ತಾರಸಿ ತೋಟ ಇಟ್ಕೊಂಡಿದ್ರೆ ಒಂದು ದೊಡ್ಡ ಪ್ಲ್ಯಾಂಟರ್ನಲ್ಲಾಗಲಿ ಅಥವಾ ಡ್ರಮ್ಮಲ್ಲಾಗಲಿ ಈ ತರಹ ಒಂದು 4 ಇಂಚಿನ ಪೈಪ್ ಕಂಪೋಸ್ಟರ್ನ ಹಾಕ್ಕೊಂಡು ಅದರಲ್ಲಿ ಕೂಡ ನೀವು ನಿಮ್ಮ ಮನೆಯ ಹಸಿ ಕಸವನ್ನು ಅದರಲ್ಲಿ ಹಾಕಿ ಗೊಬ್ಬರ ಮಾಡಿ ಅದರ ಸುತ್ತ ತರಕಾರಿ ಅಥವಾ ಸೊಪ್ಪನ್ನು ಬೆಳಿಬಹುದು. ಈಗ ಈ ಪೈಪ್ ಕಂಪೋಸ್ಟರಲ್ಲಿ ಗೊಬ್ಬರ ಮಾಡೋ ವಿಧಾನನ ಹೇಗೆ ಅಂತ ತಿಳಿಯೋಣ. ತಮ್ಮ ಮನೆಯ ಹಸಿ ಕಸವನ್ನು ಮತ್ತೆ ಅದೇ ಚಿಕ್ಕ ಚಿಕ್ಕ ಚೂರಾಗಿ ಮಾಡಿ ಇದರಲ್ಲಿ ಹಾಕಿ ಪೈಪ್ ಒಳಗಡೆ, ನಂತರ ಅದರ ಮೇಲೆ ನೀವು ಸ್ವಲ್ಪ ಕೋಕೋಪೀಟು, ಸ್ವಲ್ಪ ಹಳೆ ಗೊಬ್ಬರ ಹಾಕಿ, ನಂತರ ಇದರಲ್ಲಿ ಮನೆಯಲ್ಲಿಯೇ ಇರುವಂತಹ ಹುಳಿ ಮಜ್ಜಿಗೆ ಮತ್ತು ಸಗಣಿ ನೀರು, ಇದು ಸಗಣಿ ನೀರು ಹಾಕ್ತಾ ಇದ್ದಾರೆ. ಇದರಲ್ಲಿ ಸೂಕ್ಷ್ಮಾಣು ಜೀವಿಗಳಿರುತ್ತವೆ. ಈ ಥರ ಬಹಳ ಕಾಸ್ಟ್ ಎಫೆಕ್ಟಿವ್, ದುಡ್ಡು ಕಡಿಮೆ ಖರ್ಚಲ್ಲೇ ನೀವು ಮನೆಯಲ್ಲಿಯೇ ಗೊಬ್ಬರವನ್ನು ಮಾಡ್ಕೋಬೋದು. ಸ್ವಲ್ಪ ಮಟ್ಟಿಗೆ ಮಣ್ಣು ಕೂಡ ಉಪಯೋಗಿಸ್ಬೋದು ಇದರಲ್ಲಿ. ಅದನ್ನು ಹಾಕಿದ ಮೇಲೆ ಅದರ ಮೇಲೆ ಮುಚ್ಚಳವನ್ನು ಮುಚ್ಚಿಬಿಟ್ರೆ ಏನೂ ಇದರಲ್ಲಿ ತೊಂದರೆ ಬರಲ್ಲ. ಇದೇ ರೀತಿ ನೀವು 30 ದಿನ ಹೀಗೆ ಬಿಟ್ಟರೆ
ಇದರಲ್ಲಿ ಕೂಡ ಗೊಬ್ಬರ ಆಗುತ್ತೆ. ಇದು ಇನ್ನೊಂದು ಸರಳವಾಗಿ ಸುಲಭವಾಗಿ ನಾವೇ ಮನೆಯಲ್ಲಿಯೇ ಸ್ವತಃ ತಯಾರಿಸ್ಕೊಂಡು ಮಾಡುವಂತಹ ಗೊಬ್ಬರ ಮಾಡುವಂತಹ ಪದ್ಧತಿ. ಇದು 1 ಇಂಚ್ ಮೆಶ್ಶು ಹಾರ್ಡ್ವೇರ್ ಶಾಪ್ಗಳಲ್ಲಿ ಸಿಗುತ್ತೆ. ಅದರಲ್ಲಿ ಒಂದು ರಿಂಗ್ ಮಾಡಿ ಅದರ ಸುತ್ತ 4 mm ಮರಳು ಜರಡಿ ಆಡೋ ಮೆಷನ್ನು ಅದಕ್ಕೆ ಕಟ್ಟಿರ್ತೀವಿ. ಕಟ್ಟಿಬಿಟ್ಟು ಒಂದು ಸಿಲಿಂಡರ್ ಮಾಡಿದ್ರೆ ಇದನ್ನು ಸಿಮೆಂಟ್ ಬ್ಲಾಕ್ಗಳು ಇಲ್ಲಿ 6 ಸಿಮೆಂಟ್ ಬ್ಲಾಕ್ಗಳನ್ನು ಮಣ್ಣಿನ ನೆಲದ ಮೇಲೆ ಇಟ್ಬಿಟ್ಟು ಅದರ ಮೇಲೆ ಇದನ್ನು ಇಟ್ಟಿದ್ದೀವಿ. ಬಹಳ ಗಾಳಿ ಚೆನ್ನಾಗಿ ಆಡೋದ್ರಿಂದ ಇದರಲ್ಲಿ ಯಾವುದೇ ತರಹದ ವಾಸನೆ ಆಗಲಿ ಅಥವಾ ತೊಂದರೆಗಳಾಗಲಿ ಬರಲ್ಲ. ಇದರಲ್ಲಿ ನೋಡಿ ನಾನು ಮನೆಯಲ್ಲಿರುವಂತಹ ಎಳ್ನೀರು ಬುರುಡೆ, ನಾರು, ಮಾವಿನಕಾಯಿ ಓಟೆ ಮತ್ತು ಇದು ಕಡಲೆಕಾಯಿ ಸಿಪ್ಪೆ ಈ ಥರದ್ದನ್ನೆಲ್ಲದನ್ನು ಹಾಕ್ಬೋದು. ಬೇರೆದು ಹಾಕ್ಬೋದು, ಕಿಚನ್ ವೇಸ್ಟು ಭಾಳ ಈಸಿಯಾಗಿ ಅದರಲ್ಲಿ ಹಂಗೆ ಹಾಕೋದು. ನಂತರ ನಮ್ಮದೇ ಮನೆಯ ಹಳೆಯ ಗೊಬ್ಬರವನ್ನು ಅದರ ಸುತ್ತ ಹಾಕಿ ತುಂಬಿಸೋದು. ನೋಡಿ 1 ತಿಂಗಳ ನಂತರ ಈ ತರಹ ಗೊಬ್ಬರ ಆಗುತ್ತೆ. ಇದು ಇದರಲ್ಲಿ 40% ನೀರಿನ ಅಂಶ ಇರಬೇಕು. ಅದು ಜೀವಂತ ಗೊಬ್ಬರ ಅಂತ ಅಂದ್ಬಿಟ್ಟು ಇದನ್ನು ಬಿಸಿಲಲ್ಲಿ ಹಾಕಿ ಒಣಗಿಸ್ಬಿಡಬಾರ್ದು. ಮಾಯಿಸ್ಟಾಗಿ ಅಂದರೆ ಒದ್ದೆಯಾಗಿರಬೇಕು. ಇದನ್ನು ನಾನು ಹೀಗೆ ಮೂಸ್ ನೋಡಿದ್ರೆ ಮಣ್ಣಿನ ವಾಸನೆ ಬರುತ್ತೆ, ಮಣ್ಣಿನ ಘಮ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಶ್ರಮಜೀವಿ ವೆರಿಫೈಡ್. ನಮ್ಮ ಪರೀಕ್ಷೆ ನಿಮ್ಮ ಸುರಕ್ಷೆ. ಅಡಿಕೆ, ತೆಂಗು ಇತ್ಯಾದಿ ಬೆಳೆಗಳಿಗೆ ಜೀವಾಣುಗಳಾದ ಎನ್ಪಿಕೆ ಕಲ್ಚರ್, ಕಾಂಪೋಸ್ಟ್ ಕಲ್ಚರ್, ರೋಗ ಕೀಟನಾಶಕ ಜೀವಾಣುಗಳು ಮತ್ತು ಮೈಕ್ರೋನ್ಯೂಟ್ರಿಯೆಂಟ್, ಹಗುರ ಕೃಷಿ ಉಪಕರಣಗಳಾದ ಬ್ರಷ್ ಕಟರ್, ಚೈನ್ಸಾ, ಅರ್ಥ್ ಆಗರ್, ರೋಟರಿ ಟಿಲ್ಲರ್, ವಿವಿಧ ಮಾದರಿಯ ಸ್ಪ್ರೇಯರ್ಗಳು, ಅಡಿಕೆ ತೆಂಗು ಮರ ಹತ್ತುವ ಮತ್ತು ಸುಲಿಯುವ ಯಂತ್ರ, ಮೊಸರು ಕಡೆಯುವ ಯಂತ್ರ, ಅಡಿಕೆ ಬಿಡಿಸುವ ಮತ್ತು ಪಾಲಿಶ್ ಮಾಡುವ ಯಂತ್ರ, ಕಾಳು ಮೆಣಸು ಬಿಡಿಸುವ ಯಂತ್ರ, ತೋಟದೊಳಗೆ ಸಾಗಾಟಕ್ಕೆ ಮೋಟೋ ಕಾರ್ಟ್, ಸೋಲಾರ್ ಪಾಲಿಟನಲ್ ಡ್ರೈಯರ್, ಸೋಲಾರ್ ವಿದ್ಯುತ್ ಬೇಲಿ, ಪ್ರಾಣಿ ಪಕ್ಷಿ ಓಡಿಸುವ ಯಂತ್ರ, ಪಾಲಿಹೌಸ್ ನಿರ್ಮಾಣ, ವಿವಿಧ ನರ್ಸರಿ ಗಿಡಗಳು, ಕೃಷಿ ಯೋಜನಾ ವರದಿ ಮತ್ತು ಸಲಹಾ ಸೇವೆ. ನಂಬಿಕಾರ್ಹ ಮೂಲ, ಸೇವಾ ಖಾತ್ರಿ. ಖರೀದಿಗೆ ಸಂಪರ್ಕಿಸಿ ಶ್ರಮಜೀವಿ ವೆರಿಫೈಡ್. ಮನೆಯಲ್ಲಿಯೇ ತರಕಾರಿ ಅಥವಾ ಸೊಪ್ಪು ಬೆಳಿಬೇಕು ಅಂತಂದರೆ ಈ ತರಹದ ಒಂದು ಮಣ್ಣಿನ ಮಡಕೆ ತಗೊಳ್ಳಿ ಅಥವಾ ಪ್ಲಾಸ್ಟಿಕ್ ಕಂಟೈನರ್ ತಗೊಳ್ಳಿ. ಅದರಲ್ಲಿ ನೀರು ಬಹಳ ಜಾಸ್ತಿ ನೀರಿದ್ದರೆ ಅದು ಹೊರಗೆ ಹೋಗಲಿಕ್ಕೆ ಅಂತ ಅಂದ್ಬಿಟ್ಟು ಒಂದು ತೂತಿರಬೇಕು. ಯಾವುದೇ ತರಹದ ಕಂಟೈನರ್ ಆದ್ರೂ ಮನೆಯಲ್ಲಿಯೇ ಮಾಡುವಂತಹ 2 ಅಳತೆ ಗೊಬ್ಬರ ಇದು ಮತ್ತು 1 ಅಳತೆ ಕೆಮ್ಮಣ್ಣು, ಇದೆರಡು ಮುಖ್ಯ. ಸೊ ಅದನ್ನು ಸಮ ಪ್ರಮಾಣದಲ್ಲಿ ನಾವು ಬೆರೆಸಿಕೊಂಡು ಒಂದೆರಡು ಸ್ಪೂನು ಬೇವಿನ ಪುಡಿ ಅಥವಾ ಹೊಂಗೆ ಪುಡಿ ಉಪಯೋಗಿಸ್ಬೋದು. ಕಡಲೆಕಾಯಿ ಬೀಜದ ಹಿಂಡಿ, ನೆಲಗಡಲೆ ಹಿಂಡಿ ಉಪಯೋಗಿಸ್ಬೋದು. ಇದನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಇಟ್ಕೋಬೇಕು. ಸೊ ಪಾಟಿನಲ್ಲಿ ಡ್ರೈನೇಜ್ ಏನಿದೆ ನೀರು ಹೋಗಲಿಕ್ಕೆ ಅಲ್ಲಿ ಜಲ್ಲಿ ಕಲ್ಲು ಹಾಕಿ, ಆಗ ಅದು ನೀರು ಹೋಗದೆ ಅದನ್ನು ಬ್ಲಾಕ್ ಮಾಡಲ್ಲ, ತಡೆಯಲ್ಲ. ಮತ್ತು ಈ ಮಿಶ್ರಣ ಮಾಡಿದಂತಹ ಮಣ್ಣನ್ನು ಹಾಕಿ ಈ ದಿನ ನಾವು ಸ್ವಲ್ಪ ಪಾಲಕ್ ಬೀಜನ ನೆಡೋಣ. ಇದರಲ್ಲಿ ಇದು ಪಾಲಕ್ ಬೀಜ ಮೇಲೆ ಉದುರಿಸ್ಬಿಟ್ಟು ಮತ್ತೆ ಅದರ ಮೇಲೆ ಸ್ವಲ್ಪ ಮಟ್ಟಿಗೆ ಮಣ್ಣು ಹಾಕಿಬಿಟ್ಟು
ಒಂದು 2 ಇಂಚಷ್ಟು ಮಣ್ಣು ಹಾಕಿ ಕವರ್ ಮಾಡಿಬಿಡೋದು. ಮತ್ತು ತುಂಬ ಜನ ತರಕಾರಿ ಸೊಪ್ಪು ಬೆಳೆಯೋರು ಒಂದು ಮಾಡೋದೇನು ಅಂದರೆ ತುಂಬ ಜಾಸ್ತಿ ನೀರು ಹಾಕ್ತಾರೆ. ಜಾಸ್ತಿ ನೀರು ಹಾಕಿದ್ರೆ ಅದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಮಾತ್ರ ನೀರನ್ನು ಚಿಮುಕಿಸಿ. ಸೊ ಇದು ಒಂದು 10ರಿಂದ 15 ದಿನದಲ್ಲಿ ನಿಮಗೆ ಪಾಲಕ್ ಬರುತ್ತೆ. ಪಾಲಕ್ಕನ್ನು ಕಟ್ ಮಾಡಿ ತಿಂದು ಆರೋಗ್ಯದಿಂದ ಇರಿ. ಇಲ್ಲಿವರೆಗೆ ನಮ್ಮ ಮನೆಯಲ್ಲಿ ಹೇಗೆ ಹಸಿ ಕಸನ ಗೊಬ್ಬರ ಮಾಡೋದು ಮನೆ ಮಟ್ಟಿಗೆ ಅಂತ ನೋಡಿದ್ರಿ. ಮನೆ ಮಟ್ಟಿಗೆ ಇಲ್ದಿರ ಮನೆಯ ಮುಂದೆ ಇರುವ ಬೀದಿಯಲ್ಲಿರುವ ಇನ್ನೂ ನೆರೆಹೊರೆಯಲ್ಲಿ 6 ಮನೆಗಳ ಹಸಿ ಕಸ ಕೂಡ ಗೊಬ್ಬರ ಮಾಡಬಹುದು. ಇಲ್ಲಿರೋ ಅಂಥದ್ದು ಮೆಶ್ ಕಂಪೋಸ್ಟರ್ ಅಂತ ಹೇಳ್ತೀವಿ. ಇದು ಶಿಶಿರ ಸ್ವಚ್ಛ ಬೀದಿ ಅಂತ ಇದರ ಹೆಸರು. ಕ್ಲೀನ್ ಸ್ಟ್ರೀಟ್. ಒಂದು ಬೀದಿಯನ್ನು ಸ್ವಚ್ಛವಾಗಿಡೋದಕ್ಕೆ ಈ ತರಹದ ಒಂದು ಮೆಶ್ ಕಂಪೋಸ್ಟರನ್ನು ಫುಟ್ಪಾತ್ ಮೇಲಾಗಲಿ, ಡೆಡ್ ಸ್ಪೇಸ್ ಅಂತ ಹೇಳ್ತೀವಿ, ಯಾರು ವಾಕಿಂಗ್ ಮಾಡೋರಿಗೆ ನಡೆದಾಡೋರಿಗೆ ಏನು ಡಿಸ್ಟರ್ಬ್ ಆಗದೆ ಇರೋವಂತಹ ಜಾಗದಲ್ಲಿ ಈ ತರಹದ ಒಂದು ಮೆಶ್ ಕಂಪೋಸ್ಟರ್ನ ಇಟ್ಕೋಬೋದು. ನಮ್ಮ ಮನೆ ಸುತ್ತಮುತ್ತ ಇರುವಂತಹ ಒಂದು 6ರಿಂದ 8 ಮನೆಯವರು ಅವ್ರ ಮನೆ ಹಸಿ ಕಸವನ್ನು ತಂದು ಇದರಲ್ಲಿ ಹಾಕ್ತಾರೆ. ಸಂಜೆ ಹೊತ್ತಿಗೆ ನಾನು ಬಂದು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಹಳೆ ಗೊಬ್ಬರ ಮತ್ತು ಒಣ ಎಲೆ, ಈ ರಸ್ತೆಯಲ್ಲಿಯೇ ಗುಡಿಸಿದಂಥ ಒಣ ಎಲೆಯನ್ನು ತೆಗೆದು ಅದರಲ್ಲಿ ಹಾಕ್ತೀವಿ. ಈ ಹುಡುಗ ಸುಮಧ್ವ ಅಂತ ಪಕ್ಕದ ಮನೆಯ ನೆರೆಹೊರೆಯಲ್ಲಿರುವಂತಹ ಹುಡುಗ, ಅವನ ಮನೆಯ ಹಸಿ ಕಸವನ್ನು ಹಾಕಿ ಆ ನಂತರ ಅಲ್ಲೇ ಇರುವಂತಹ ಹಳೆ ಗೊಬ್ಬರ ಮತ್ತು ಒಣ ಎಲೆಯನ್ನು ಹಾಕಿ ಕವರ್ ಮಾಡಿಬಿಟ್ಟು ಹೋಗ್ತಾನೆ. ಈ ರೀತಿ ಇನ್ನೂ 5-6 ಮನೆಯವರು ಅವ್ರ ಮನೆ ಹಸಿ ಕಸವನ್ನು ತಂದು ಈ ಒಂದು ಸ್ವಚ್ಛ ಬೀದಿ ಮೆಶ್ ಕಂಪೋಸ್ಟರಲ್ಲಿ ಹಾಕ್ತಾರೆ. ಇದು ಮನೆಯಲ್ಲಿಯೇ ಎರೆಹುಳ ಉಪಯೋಗಿಸ್ಕೊಂಡು ಗೊಬ್ಬರ ಮಾಡುವಂತಹ ಪದ್ಧತಿ. ಈ ತರಹ ದೊಡ್ಡ ಟಬ್ಬಲ್ಲಿ ಕೆಳಗಡೆ ಬಾಟಮ್ ಹೋಲ್ಸ್ 4 ಹೋಲ್ಸ್ ಮಾಡಿಬಿಟ್ಟು ಅದರ ಕೆಳಗಡೆ ಒಂದು ಕಲೆಕ್ಷನ್ಗೆ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಟಬ್ ಇಟ್ಟು ಮಾಡೋದು. ಇದರಲ್ಲಿ ಬಹಳಷ್ಟು ರೆಡ್ ವಿಗ್ಲರ್ಸ್ ಎರೆಹುಳಗಳಿವೆ. ಅದನ್ನು ತೋರಿಸ್ತೀನಿ. ಇವು ತಮ್ಮ ದೇಹದ ತೂಕಕ್ಕೆ ಅರ್ಧದಷ್ಟು ಪ್ರತಿದಿನ ತಿಂದು ಗೊಬ್ಬರ ಮಾಡುತ್ತವೆ. ಇದಕ್ಕೆ ಉಸಿರಾಡೋದಕ್ಕೆ ನಾವು ಇದನ್ನು ತುಂಬ ಒಂದು ದಿನದ ಹಸಿ ಕಸವನ್ನು ಇನ್ನೊಂದು ದಿನದ ಹಸಿ ಕಸವನ್ನು ಸ್ವಲ್ಪ ಮಟ್ಟಿಗೆ ಮಾತ್ರ ಹಾಕೋಕ್ಕಾಗುತ್ತೆ. ಅದಕ್ಕೆ ಕಾರ್ಡ್ಬೋರ್ಡ್ ಬಾಕ್ಸ್ ಪೀಸಸ್ ಅಂದರೆ ಬಹಳ ಇಷ್ಟ. ಈ ಪ್ಲೇನ್ ಕಾರ್ಡ್ಬೋರ್ಡ್ ಬಾಕ್ಸ್ ಪೀಸಸ್ಗಳು ಚಿಕ್ಕ ಚಿಕ್ಕದಾಗಿ ಮಾಡಿ ಹಾಕಿರ್ತೀವಿ. ಈ ತರಹ ಬಹಳ ಇದರಲ್ಲೇ ಉತ್ಪತ್ತಿ ಆಗುತ್ತೆ. ಚೆನ್ನಾಗಿ ತಿಂದು ತುಂಬ ನ್ಯೂಟ್ರಿಷಿಯಸ್ ಗೊಬ್ಬರವನ್ನು ಮಾಡುತ್ತೆ ಈ ಥರ. ಈಗ ಈ ಒಂದು ಎರೆಹುಳ ಗೊಬ್ಬರದಲ್ಲಿ ಕೆಳಗಡೆ ಜಾಸ್ತಿ ನೀರಿದ್ದರೆ ಅದು ಕೆಳಗಡೆ ಇರುವ ಟಬ್ಬಲ್ಲಿ ಕಲೆಕ್ಟ್ ಆಗಿರುತ್ತೆ. ಇದಕ್ಕೆ ನಾವು ವರ್ಮಿ ವಾಶ್ ಅಂತೀವಿ. ಇದು ಬಹಳ ನ್ಯೂಟ್ರಿಷಿಯಸ್ಸು. ಇದನ್ನು 1ಕ್ಕೆ 10ರಷ್ಟು ಮತ್ತೆ ನೀರು ಹಾಕಿಬಿಟ್ಟು ಅದನ್ನು ಗಿಡಗಳಿಗೆ ಹಾಕಿದ್ರೆ ಬಹಳ ಒಳ್ಳೆ ದ್ರವ ಗೊಬ್ಬರ, ಲಿಕ್ವಿಡ್ ಫರ್ಟಿಲೈಸರ್. ಇದು ಬಯೋ ಎನ್ಸೈಮ್ ನ್ಯಾಚುರಲ್ ಕ್ಲೀನರ್ ಅಂತ. ಮನೆಯಲ್ಲಿಯೇ ಇದನ್ನು ತಯಾರು ಮಾಡ್ಕೋಬೋದು. ಕಿತ್ತಳೆ ಹಣ್ಣಿನ ಸಿಪ್ಪೆ, ಬೆಲ್ಲ ಇದರಲ್ಲಿ. ಇದರ ಉಪಯೋಗ ಏನು ಅಂತಂದರೆ ಇದನ್ನು 1ಕ್ಕೆ 50ರಷ್ಟು ನೀರು ಹಾಕಿ ಗಿಡಗಳಿಗೆ ಹಾಕ್ಬೋದು. ಇದು ಲಿಕ್ವಿಡ್ ಫರ್ಟಿಲೈಸರ್, ಬಹಳ ಒಳ್ಳೆಯದು ಗಿಡಗಳಿಗೆ. 2ನೇ ಉಪಯೋಗ, ಇದನ್ನು ಮನೇನ ಕ್ಲೀನ್ ಮಾಡಲಿಕ್ಕೆ ಉಪಯೋಗಿಸ್ಬೋದು. ಹಾರ್ಪಿಕ್ಕು, ಲೈಸಾಲು ಈ ಥರ ಒಂದು ಕೆಮಿಕಲ್ಸ್ ತುಂಬಿರುವಂತಹ ಕ್ಲೀನಿಂಗ್ ಲಿಕ್ವಿಡನ್ನು ಉಪಯೋಗಿಸೋ ಬದಲು ಇದನ್ನು ಉಪಯೋಗಿಸ್ಬೋದು. ಈ ಬಯೋ ಎನ್ಸೈಮ್ ನ್ಯಾಚುರಲ್ ಕ್ಲೀನರ್ನ ಮಾಡೋ ರೀತಿ ಹೇಗೆ ತಯಾರು ಮಾಡೋದು ಮನೆಯಲ್ಲಿ ಅನ್ನೋದನ್ನು ತೋರಿಸ್ತೀನಿ. ಈ ತರಹ ಅಗಲದ ಬಾಯಿ ಇರುವಂತಹ ಒಂದು ಪ್ಲಾಸ್ಟಿಕ್ ಬಾಟಲ್ ತಗೊಳ್ಳಿ. ಇದರಲ್ಲಿ 1 ಅಳತೆ ಬೆಲ್ಲ ಅಂತಂದರೆ 100 ಗ್ರಾಮ್ ಬೆಲ್ಲ ಹಾಕಬೇಕು. ಆಮೇಲೆ ಕಿತ್ತಳೆ ಹಣ್ಣಿನ ಸಿಪ್ಪೆ, ಮೂಸಂಬಿ ಸಿಪ್ಪೆ ಮತ್ತು ನಿಂಬೆಹಣ್ಣಿನ ಸಿಪ್ಪೆ, ಯಾವುದೇ ಸಿಟ್ರಸ್ ಫ್ರೂಟ್, ಇದರ ಸಿಪ್ಪೆಗಳನ್ನು ತಗೊಂಡು ಇದರಲ್ಲಿ ಹಾಕ್ಕೊಳ್ಳೋದು. ಇದು 3ರಷ್ಟು ಅಂದರೆ 100 ಗ್ರಾಮು ಬೆಲ್ಲ ಹಾಕಿದರೆ 300 ಗ್ರಾಮಷ್ಟು ಕಿತ್ತಳೆ ಹಣ್ಣಿನ ಸಿಪ್ಪೆ ಹಾಕೋದು. ನಂತರ
1 ಲೀಟರ್ ಅಷ್ಟು ನೀರನ್ನು ಹಾಕೋದು. ಈ ಥರ ನೀರು ಹಾಕ್ಬಿಟ್ಟು ಅದನ್ನು ಮುಚ್ಚಿಡಬೇಕು. ಗಾಳಿ ಹೋಗದೇ ಇರೋ ಥರ ಏರ್ ಟೈಟಾಗಿ ಮುಚ್ಚಿಡೋದು. ಈ ಥರ ಮಾಡಿ ಇದನ್ನು 3 ತಿಂಗಳು ಹಾಗೆ ಇಟ್ಟರೆ ಈ ತರಹದ ಒಂದು ಬಯೋ ಎನ್ಸೈಮ್ ಲಿಕ್ವಿಡ್ ತಯಾರಾಗುತ್ತೆ. ಇದರ ಉಪಯೋಗ ಮೊದಲೇ ಹೇಳಿದಂಗೆ ಲಿಕ್ವಿಡ್ ಫರ್ಟಿಲೈಸರ್, ಮನೆಯಲ್ಲಿಯೇ ನೀವು ಗಿಡಗಳಿಗೆ ಹಾಕಲಿಕ್ಕೆ ನಿಮ್ಮ ಲಿಕ್ವಿಡ್ ಫರ್ಟಿಲೈಸರ್ನ ಪ್ರಿಪೇರ್ ಮಾಡ್ಕೋಬೋದು. ಇದು 3 ತಿಂಗಳು 3 ಮಂತ್ಸ್ ಆದಮೇಲೆ ಆಗಿರುವಂತಹ ಲಿಕ್ವಿಡ್ಡು. ಇದು ಬಹಳ ನ್ಯೂಟ್ರಿಷಿಯಸ್ಸು ಮತ್ತು ಇಟ್ ಹ್ಯಾಸ್ ಲಾಟ್ ಆಫ್ ಬಹಳ ಸೂಕ್ಷ್ಮಾಣು ಜೀವಿಗಳು ಇರುತ್ತೆ. ಇದನ್ನು 1ಕ್ಕೆ 50ರಷ್ಟು ಡೈಲ್ಯೂಟ್ ಮಾಡಿಬಿಟ್ಟು ಗಿಡಗಳಿಗೆ ಹಾಕಿದ್ರೆ ಗಿಡಗಳಿಗೆ ನ್ಯಾಚುರಲ್ ಗೊಬ್ಬರ ಸಿಗುತ್ತೆ. ಇನ್ನೊಂದು ಗಿಡಗಳಿಗೆ ತುಂಬ ಒಳ್ಳೆ ಗೊಬ್ಬರ ಮಾಡಬೇಕು ಅಂತಂದರೆ ಬಾಳೆಹಣ್ಣಿನ ಸಿಪ್ಪೆ ಅಥವಾ ಕೊಳ್ತಿರೋ ಬಾಳೆಹಣ್ಣು ಬಹಳ ಒಂದು ಅತ್ಯುತ್ತಮವಾದಂಥ ವಸ್ತು. ಇದರಲ್ಲಿ ಪೊಟ್ಯಾಷಿಯಂ ಭಾಳ ಜಾಸ್ತಿ ಇರುತ್ತೆ. ಈ ಥರ ಅಗಲದ ಬಾಯಿ ಇರುವಂತಹ ಪ್ಲಾಸ್ಟಿಕ್ ಬಾಟಲ್ ಆಗಲಿ ಅಥವಾ ದೊಡ್ಡ ಡ್ರಮ್ ಆಗಲಿ ತಗೊಳ್ಳಿ. ಸ್ವಲ್ಪ ಬೆಲ್ಲ ಹಾಕಿ, ನಂತರ ಸಿಪ್ಪೆ ಹಾಕಿ, ನಂತರ ನೀರು ಹಾಕಿ, ಅದೇ ಅಳತೆ 100 ಗ್ರಾಮು ಬೆಲ್ಲ ಆದರೆ 300 ಗ್ರಾಮಷ್ಟು ಸಿಪ್ಪೆ, 1 ಲೀಟ್ರಷ್ಟು ನೀರು ಹಾಕಿಬಿಟ್ಟು ಇದನ್ನು ಮುಚ್ಚಿ 7 ದಿನ ಹೀಗೆ ಇಡಬೇಕು. ನಂತರ 7 ದಿನದ ನಂತರ ಈ ನೀರನ್ನು ನೀವು 1ಕ್ಕೆ 10ರಷ್ಟು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಗಿಡಗಳಿಗೆ ಹಾಕ್ಬೋದು. ಇದರಿಂದ ಗಿಡಗಳಿಗೆ ಪೊಟ್ಯಾಷಿಯಂ ಸಿಗುತ್ತೆ. ಸೊ ಹೀಗೆ ರೈತರು ಮತ್ತು ನಗರವಾಸಿಗಳು ಯಾರು ಗಿಡ ಬೆಳೆಸಬೇಕು, ಮನೆಯಲ್ಲಿಯೇ ಗಿಡ ಬೆಳೆಸಬೇಕು, ತರಕಾರಿ ಬೆಳೆಸಬೇಕು ಅನ್ನೋರು ಎಲ್ಲಿಯಾದರೂ ಒಂದು ಸಂತೆನಲ್ಲಾಗಲಿ ವೆಜಿಟಬಲ್ ಅಂಗಡಿನಲ್ಲಾಗಲಿ ತರಕಾರಿಗಳಿದ್ದರೆ, ಹಣ್ಣಿನ ಸಿಪ್ಪೆಗಳು ಬಿದ್ದಿದ್ದರೆ ಅದನ್ನು ತೊಗೊಂಡು ಬನ್ನಿ. ಮುಖ್ಯವಾಗಿ ಬಾಳೆಹಣ್ಣು ಮತ್ತು ಸಿಟ್ರಸ್ ಪೀಲ್ಸು, ಆರೆಂಜು, ಮೂಸಂಬಿ ಈ ಥರದ್ದು, ಪಪಾಯ ಸಿಕ್ಕಿದ್ರೆ ಪಪಾಯ ಸಿಪ್ಪೆ ತೊಗೊಂಬನ್ನಿ, ಎನ್ಸೈಮ್ ಮಾಡಿ ಅದನ್ನು ಗಿಡಗಳಿಗೆ ಡೈಲ್ಯೂಟ್ ಮಾಡಿ ಹಾಕಿ. ಹಾಗೆ ಮಾಡೋದ್ರಿಂದ ಆ್ಯಕ್ಚುಲಿ ಗಿಡಗಳು ಆರೋಗ್ಯವಾಗಿ ಬೆಳೆಯುತ್ತವೆ, ನಿಮಗೆ ಜಾಸ್ತಿ ಫಲ ಕೊಡುತ್ತವೆ. ಇಲ್ಲಿವರೆಗೆ ನಮ್ಮ ಕಲಿಕಾ ಕೇಂದ್ರದಲ್ಲಿ ಗೊಬ್ಬರ ಮಾಡೋದು ಯಾವ ರೀತಿ, ಅದು ಮನೆ ಮಟ್ಟಿಗಾಗಲಿ ಅಥವಾ ಸಮುದಾಯದ ಅಂದರೆ ಕಮ್ಯುನಿಟಿ ಲೆವೆಲ್ಗೆ ಅಂತ ತಿಳ್ಕೊಂಡ್ವಿ. ಗೊಬ್ಬರ ಮಾಡಿದ್ಮೇಲೆ ಆ ಗೊಬ್ಬರನ ಏನು ಮಾಡೋದು ಅದನ್ನು ಉಪಯೋಗಿಸ್ಕೊಂಡು ಅಂತ ಪ್ರಶ್ನೆ ಇದೆ. ಈ ಒಂದು ಸಮುದಾಯದಲ್ಲಿ ಈಗ ಒಂದು ದಿನಕ್ಕೆ 100 kg ಕಿಚನ್ ವೇಸ್ಟ್ ಬರುತ್ತೆ ಅಂತಂದರೆ 30 ದಿನದಲ್ಲಿ ಅಂದರೆ 1 ತಿಂಗಳಿಗೆ ಬರೋದು 3000 kg. ಈ 3000 kgನಲ್ಲಿ ಬರುವಂತಹ ಗೊಬ್ಬರ 1000 kg ಅಂದರೆ 1/3. ಅಂದರೆ 100 kgಗೆ 30 kg ಆ ಥರ ಲೆಕ್ಕದಲ್ಲಿ 3000 kgಗೆ ಬರುವಂತಹದ್ದು 1 ಟನ್. ಈ 1 ಟನ್ ಕಾಂಪೋಸ್ಟ್ ಅಂದರೆ 1000 kgನಲ್ಲಿ 500 kgಯನ್ನು ಮತ್ತೆ ಮರುಬಳಕೆ ಮಾಡೋದಕ್ಕೆ ಇಟ್ಕೊಳ್ಳಿ. ಅಂದರೆ ಮುಂದಿನ ತಿಂಗಳು ಮತ್ತೆ ಕಿಚನ್ ವೇಸ್ಟ್ ಹಾಕಿದ ಮೇಲೆ ಅದರ ಮೇಲೆಲ್ಲ ಕವರ್ ಮಾಡೋದಕ್ಕೆ ಉಪಯೋಗಿಸೋದು. ಇನ್ನು 500 kgನಲ್ಲಿ 300 kgಯನ್ನು ನಿಮ್ಮ ಸಮುದಾಯದಲ್ಲಿ ಇರುವಂತಹ ಪಾರ್ಕ್ಗಳಿಗೆ ಅಥವಾ ಗಿಡ ಬೆಳೆಸಿರೋ ಗಿಡಗಳಿಗೆ ಅಥವಾ ತರಕಾರಿ ಬೆಳೆಸುವಂತಹ ಒಂದು ಒಳ್ಳೆಯ ಕೆಲಸ ಕೂಡ ಮಾಡಬಹುದು. ಮಿಕ್ಕಿದ ಅದಕ್ಕಿಂತ ಜಾಸ್ತಿ ಇದೆ ಅಂತಂದರೆ ಯಾವುದಾದ್ರೂ ರೈತರಿಗೆ ನೀವು ಅದನ್ನು ಡೊನೇಟ್ ಮಾಡ್ಬೋದು. ಈಗ ಕಮ್ಯುನಿಟಿ ಗಾರ್ಡನಿಂಗ್ ಅಂತಂದರೆ ಒಂದು 100 ಮನೆಗಳಿದೆ ಅಂತಂದರೆ ಅದರಲ್ಲಿ ಅಟ್ಲೀಸ್ಟ್ 10-15 ಮನೆಗಳವರು ಬಂದು ಒಟ್ಟಾಗಿ ಆ ಒಂದು ಜಾಗದಲ್ಲಿ ಕೆಳಗಡೆ ಇರುವ ಜಾಗದಲ್ಲಿ ಒಟ್ಟಾಗಿ ತರಕಾರಿ ಬೆಳೆಯೋದು, ಇದು ಬಹಳ ಒಳ್ಳೆಯ ಉದ್ದೇಶ. ಇದರಲ್ಲಿ ಮಕ್ಕಳನ್ನು ಕೂಡ ನೀವು ಅವರನ್ನು ಇನ್ವಾಲ್ವ್ ಮಾಡಿ ಅವರಿಗೆ ಕೂಡ ಈ ಒಂದು ಸಮುದಾಯದಲ್ಲಿ ಗೊಬ್ಬರ ಮಾಡೋದು, ಸಮುದಾಯದಲ್ಲಿ ಗಿಡ ಬೆಳೆಸೋದು ಇದನ್ನು ತಿಳಿಸ್ಕೊಡ್ಬೋದು. ಸಾಕಷ್ಟು ಶಾಲಾ ಕಾಲೇಜುಗಳಲ್ಲಿ ಇದರ ಬಗ್ಗೆ ಆ್ಯಕ್ಚುಲಿ ಎನ್ವಿರಾನ್ಮೆಂಟ್ ಸೈನ್ಸಸ್ ಆಗಲಿ ಅಥವಾ ರೆಗ್ಯುಲರ್ ಸೈನ್ಸಲ್ಲಿ ಇದರ ಬಗ್ಗೆ ಎಲ್ಲ ಈಗ ಮಾಹಿತಿ ಸಿಗುತ್ತೆ. ಅವರಿಗೆ ಆ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಇದರಿಂದ. ಈಗ ತರಕಾರಿ ಬೆಳೆಯೋದು ಅಂದಾಗ 5 ಬಹಳ ಈಸಿಯಾಗಿ ಅಂದರೆ ಸುಲಭವಾಗಿ ಬೆಳೆಯುವಂತಹ ಸೊಪ್ಪುಗಳು ಅಂತಂದರೆ ಪಾಲಕ್ಕು, ದಂಟು, ಮತ್ತು ಅರಿವೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು.
ಇನ್ನು 5 ತರಕಾರಿ ಸುಲಭವಾಗಿ ಬೆಳೆಯೋದು ಅಂತಂದರೆ ಬದನೆಕಾಯಿ, ಟೊಮೆಟೊ, ರ್ಯಾಡಿಶು, ಮೂಲಂಗಿ, ಮತ್ತು ಬೆಂಡೆಕಾಯಿ ಮತ್ತು ಹುರುಳಿಕಾಯಿ, ಬೀನ್ಸ್. ಸೊ ಇದಿಷ್ಟು ನೀವು ನಿಮ್ಮ ಮನೆಗೆ ಬೆಳ್ಕೊಂಡ್ರೆ 60% ನಿಮ್ಮ ಮನೆಗೆ ಏನು ಬೇಕಾಗುತ್ತೆ ಅಷ್ಟನ್ನು ಬೆಳ್ಕೊಂಡಂಗೆ ಆಗುತ್ತೆ. ಮಿಕ್ಕಿದ್ದನ್ನು ನೀವು ಹೊರಗಿಂದ ತೊಗೋಬೋದು ಅಥವಾ ನಂತರ ಅದನ್ನು ಕೂಡ ಹೇಗೆ ಬೆಳೆಯೋದು ಮನೆಯಲ್ಲಿಯೇ ಅಂತ ತಿಳ್ಕೊಬೋದು. ಏರೋಬಿಕ್ ಕಂಪೋಸ್ಟಿಂಗ್ ಅಂತಂದರೆ ಬಹಳಷ್ಟು ಸ್ಮೆಲ್ ಬರುತ್ತೆ, ವಾಸನೆಗಳು ಬರುತ್ತೆ, ನೊಣ ಇರುತ್ತೆ, ಸೊಳ್ಳೆಗಳು ಕೂಡ ಕಾಟ ಜಾಸ್ತಿ ಇರುತ್ತೆ ಅನ್ನೋ ಒಂದು ಮಾತಿದೆ. ಇವತ್ತು ನಾವು ವಾಸುಕಿ ಅಯ್ಯಂಗಾರ್ ಅವರನ್ನ ಮಾತನಾಡಿಸಿ ಈ ಎಲ್ಲ ಮಾತುಗಳು ಸತ್ಯವಾ ಸುಳ್ಳ, ಹಾಗಾದರೆ ಏರೋಬಿಕ್ ಕಂಪೋಸ್ಟಿಂಗನ್ನು ಯಾವ ರೀತಿ ಮಾಡೋದು, ಬೇರೆ ಬೇರೆ ವಿಧಾನದಲ್ಲಿ ಮಾಡೋದ್ರಿಂದ ಉಂಟಾಗೋ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡ್ವಿ. ವಾಸುಕಿ ಅಯ್ಯಂಗಾರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಈ ಕಂತನ್ನು ಮುಗಿಸೋಣ. ನಮಸ್ಕಾರ.